ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಸೇನೆ ವೆನೆಜುಲಾದ ರಾಜಧಾನಿ ಕರಾಕಸ್ಗೆ ನುಗ್ಗಿ ಅಲ್ಲಿಂದ ಆ ದೇಶದ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿಕೊಂಡು ಅವರನ್ನು ನ್ಯೂಯಾರ್ಕ್ಗೆ ಕರ್ಕೊಂಡು ಬಂದಿರೋದು ಕೆಲವರಿಗಿಷ್ಟ ಆಗ್ತಾ ಇರಬಹುದು, ಮತ್ತೆ ಕೆಲವರ ಸಿಟ್ಟಿಗೆ ಕಾರಣ ಆಗಿರಬಹುದು. ಆದರೆ ಇಂಥ ಕೃತ್ಯಗಳನ್ನು ಅಮೆರಿಕ ಇವತ್ತೇನು ಹೊಸದಾಗಿ ಮಾಡ್ತಾ ಇಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇದನ್ನೆಲ್ಲ ಮಾಡಿದೆ. ಹಾಗಂತ ಪ್ರತಿ ಬಾರಿಯೂ ಅಮೆರಿಕಾಗೆ ಯಶಸ್ಸೇ ಸಿಕ್ಕಿದೆ ಅಂತ ಕೂಡ ಅಲ್ಲ. ಈಗ ನೋಡಿ, ವೆನೆಜುಲಾ ಅಧ್ಯಕ್ಷರನ್ನ ಹೊತ್ತು ತಂದ ಹಾಗೆ ಈ ಹಿಂದೆ ಪನಾಮಾ ಅಧ್ಯಕ್ಷರನ್ನು ಕೂಡ ಅಮೆರಿಕ ಬಂಧಿಸಿ ತನ್ನ ಜೈಲಲ್ಲಿಟ್ಟಿತ್ತು. ಆದರೆ ಒಸಾಮಾ ಬಿನ್ ಲ್ಯಾಡನ್ ಅನ್ನಾಗ್ಲಿ, ಅಲ್ ಜೋಹರಿಯನ್ನಾಗ್ಲಿ, ಇರಾನಿನ ಕಾಸಿಂ ಸುಲೇಮಾನಿಯನ್ನಾಗ್ಲಿ ಅವರು ಅರೆಸ್ಟ್ ಮಾಡ್ಕೊಂಡು ಬಂದು ಜೈಲಿಗೆ ಹಾಕೋದಿಕ್ಕೆ ಹೋಗಲಿಲ್ಲ. ಬದಲಿಗೆ ಡ್ರೋನ್ ದಾಳಿಯ ಮೂಲಕ ಕೊಂದೇ ಹಾಕಿದ್ರು. ಬೇರೆ ಪನಾಮಾ ಅಧ್ಯಕ್ಷರನ್ನ ಬಂಧಿಸಿ ತಂದ 3 ದಶಕಗಳವರೆಗೆ ಕೂಡ ಅಮೆರಿಕ ಇಂಥ ಸಾಹಸವನ್ನ ಮಾಡೋದಿಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಕಾರಣ ಅದೊಂದು ದೇಶ ಅಮೆರಿಕನ 3 ದಶಕಗಳ ಹಿಂದೆ ಇಂಥ ಯಾವ ಕಾರ್ಯಾಚರಣೆಯನ್ನು ಮಾಡದ ಹಾಗೆ ತಡೆದಿತ್ತು ಅನ್ನೋದು. ಅಮೆರಿಕದ ಎದೆಯಲ್ಲೊಂದು ಭಯ ಹುಟ್ಟಿಸುವ ಕೆಲಸವನ್ನ ಆ ದೇಶ ಮಾಡಿತ್ತು. ಒಂದು ಇರುವೆ ಕೂಡ ಪ್ರತಿರೋಧಕ್ಕೆ ನಿಂತರೆ ಆನೆಗೂ ಅವಮಾನ ಮಾಡುತ್ತೆ ಅನ್ನೋದನ್ನ ಆ ದೇಶ ತೋರಿಸ್ಕೊಟ್ಟಿತ್ತು. ಅಲ್ಲಿ ಕೂಡ ವೆನೆಜುಲಾ ಥರದ್ದೇ ಕಾರ್ಯಾಚರಣೆ ಮಾಡೋದಕ್ಕೆ ಹೋದ ಅಮೆರಿಕ ತನ್ನ ಹೆಲಿಕಾಪ್ಟರ್ಗಳನ್ನು ಕಳ್ಕೋಬೇಕಾಗಿ ಬಂತು, ಸೈನಿಕರನ್ನ ಕಳ್ಕೊಳ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಂತಾರಾಷ್ಟ್ರೀಯವಾಗಿ ಮಾನ ಕಳ್ಕೊಳ್ತು. ಹಾಗಾದ್ರೆ ಯಾವ್ದಾ ದೇಶ? ಅಲ್ಲವತ್ತು ಏನಾಗಿತ್ತು? ಬನ್ನಿ ನೋಡೋಣ. ಗೆಳೆಯರೆ, ಈ ಹಿಂದೆ ರಾಜ, ಮಹಾರಾಜ, ಸಾರ್ವಭೌಮ ಹೀಗೆಲ್ಲ ಇರ್ತಾ ಇದ್ರಂತೆ. ಸಾರ್ವಭೌಮನ ಮಾತನ್ನ ಎಲ್ಲ ದೇಶಗಳು ಕೇಳಬೇಕಿತ್ತು. ಹಾಗಲ್ಲದೆ ಇದ್ರೆ ಅವರ ಮೇಲೆ ದಾಳಿಗಳು, ಯುದ್ಧಗಳು, ಬಂಧನಗಳು ಇವೆಲ್ಲ ಆಗ್ತಾ ಇದ್ವು ಅಂತ ಇತಿಹಾಸದ ಪುಟಗಳಲ್ಲಿ ನಾವು ಓದಿದೀವಿ ಅಲ್ವಾ. ಇನ್ನು ಈಗ ಪರಿಸ್ಥಿತಿ ಬದಲಾಗಿದೆ, ಪ್ರಭುತ್ವಗಳ ಸ್ವರೂಪ ಬದಲಾಗಿದೆ. ಯುದ್ಧಗಳು, ದಾಳಿಗಳು ಆಗಬಾರದು ಅಂತ ವಿಶ್ವಸಂಸ್ಥೆ ಇದೆ, ಭದ್ರತಾ ಮಂಡಳಿ ಇದೆ, ಹೀಗೆ ನಾವು ಏನೇನೋ ಮಾಡ್ಕೊಂಡಿದೀವಿ. ಆದ್ರೆ ಮನುಷ್ಯನ ಮನಸ್ಥಿತಿಯನ್ನ ಬದಲಾಯಿಸೋದಕ್ಕೆ ನಮಗೆ ಸಾಧ್ಯ ಆಗಿದೆಯಾ? ಖಂಡಿತ ಇಲ್ಲ. ಹಣ, ಅಧಿಕಾರ, ತಾಕತ್ತುಗಳು ಅವನನ್ನ ದಾಳಿಕೋರನನ್ನಾಗಿ, ಪೀಡಕನನ್ನಾಗಿ ಮಾಡತ್ವೆ. ತನ್ನ ಅಧಿಕಾರವನ್ನು ಅವನು ಜಗದಗಲ ವಿಸ್ತರಿಸಬೇಕು ಅಂದ್ಕೋತಾನೆ. ಈ ಹಿಂದೆ ಇದನ್ನೇ ಯುರೋಪ್, ರಷ್ಯಾ, ಜಪಾನ್, ಚೈನಾಗಳು ಮಾಡ್ತಾ ಇದ್ವು. ಈಗ ಅಮೆರಿಕ, ರಷ್ಯಾ, ಚೈನಾಗಳು ಇದನ್ನು ಮಾಡ್ತಾ ಇವೆ. ಅವರಲ್ಲಿ ಅಮೆರಿಕಾದ ಶಕ್ತಿ ಹೆಚ್ಚಿದೆ. ಅವರು ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡ್ತಾ ಹೋಗ್ತಾರೆ. ಅವರು ನಾನಾ ದೇಶಗಳ ಸರ್ಕಾರಗಳನ್ನು ಬದಲಿಸ್ತಾರೆ. ಪಾಕಿಸ್ತಾನದಲ್ಲಿ ಪದೇ ಪದೇ ಸೇನಾ ದಂಗೆಗೆ, ಪ್ರಧಾನಿಗಳ ಬದಲಾವಣೆಗೆ ಅಮೆರಿಕ ಕಾರಣ ಆಯಿತು. ಇರಾಕ್ ಅಲ್ಲಿ ಸರ್ವಾಧಿಕಾರಿಯೊಬ್ಬನನ್ನ ಸೃಷ್ಟಿಸಿದ್ದು ಅಮೆರಿಕಾನೇ, ಅವನನ್ನ ಕೊಂದದ್ದು ಅಮೆರಿಕಾನೇ. ಲಿಬಿಯಾದಲ್ಲಿ ಜನ ದಂಗೆದ್ದು ಆಡಳಿತ ಬದಲಾವಣೆಯನ್ನ ಮಾಡೋದಕ್ಕೆ, ಲಿಬಿಯಾದ ಆಡಳಿತಗಾರನನ್ನ ಕೊಂದು ಹಾಕೋದಕ್ಕೆ ಅಮೆರಿಕಾನೇ ಕಾರಣ ಆಯಿತು. ಬಾಂಗ್ಲಾದಲ್ಲಿ ಹಸೀನಾನ ಕೆಳಗಿಳಿಸಿ ಯೂನಸ್ನ ತಂದ್ರು. ಸಿರಿಯಾದಲ್ಲಿ ತನ್ನ ತಾಳಕ್ಕೆ ಕುಣಿಯುವ ಭಯೋತ್ಪಾದಕನ ಕೈಗೆ ಆಡಳಿತವನ್ನು ಕೊಡಲಾಯಿತು. ಇನ್ನು ಈಗ ವೆನೆಜುಲಾದ ರಾಜಧಾನಿಗೆ ನುಗ್ಗಿ ಅಲ್ಲಿನ ಅಧ್ಯಕ್ಷನನ್ನ ಹೊತ್ತು ತಂದಿದ್ದಾರೆ. ಆದರೆ ಅಮೆರಿಕಾಗೆ ಅದೊಂದು ದೇಶದಲ್ಲಾದ ಹಿನ್ನಡೆ, ಅವಮಾನ ಬಹುಶಃ ಬೇರೆಲ್ಲೂ ಆಗಿರಲಿಲ್ಲ. ಅದರ ಹೆಸರು ಸೊಮಾಲಿಯಾ. ಎಸ್, ಅದೇ ಕಡಲ್ಗಳ್ಳರ ಸೊಮಾಲಿಯಾ. ಸ್ನೇಹಿತರೆ, 1990ರ ದಶಕದಲ್ಲಿ 15 ದೇಶಗಳಾಗಿ ಒಡೆದು ಹೋದ ಸೋವಿಯತ್ ತನ್ನ ಶಕ್ತಿಯನ್ನ ಕಳ್ಕೊಳ್ತು. ಹೀಗಾಗಿ ಅಮೆರಿಕಾಗೆ ಪ್ರತಿಸ್ಪರ್ಧಿಗಳೇ ಇಲ್ಲದ ಹಾಗಾಯಿತು. ಅಮೆರಿಕ ತನ್ನನ್ನು ತಾನು ದೊಡ್ಡಣ್ಣ ಅಂತ ಘೋಷಣೆ ಮಾಡಿಕೊಳ್ತು. ಇಷ್ಟಾದ ಮೇಲೆ ಜಗತ್ತಿನ ಜವಾಬ್ದಾರಿ ಎಲ್ಲ ಅವರದ್ದೇ ಅಲ್ವೇ? ಆ ಸಮಯದಲ್ಲೇ ಆಫ್ರಿಕಾದ ಕೊಂಬು ಅಂತ ಕರೆಸಿಕೊಳ್ಳುವ ಸೊಮಾಲಿಯಾದಲ್ಲಿ ಜನಾಂಗೀಯ ಘರ್ಷಣೆಗಳು ತೀವ್ರ ಆದವು. ಸರಿ, ಅಲ್ಲಿ ಶಾಂತಿ ಸ್ಥಾಪನೆಗೆ ವಿಶ್ವಸಂಸ್ಥೆ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಕಳುಹಿಸಿಕೊಡ್ತು. ಅದರಲ್ಲಿ ಅಮೆರಿಕ ಇಲ್ಲದೆ ಇದ್ರೆ ಹೇಗೆ? ಸೊ 1992ರ ಡಿಸೆಂಬರ್ ಅಲ್ಲಿ ಪೀಸ್ ಕೀಪಿಂಗ್ ಫೋರ್ಸ್ ಸೊಮಾಲಿಯಾಗೆ ಕಾಲಿಟ್ಟೇ ಬಿಡ್ತು. ಅದರಲ್ಲಿ US ಮರೈನ್ನ 17,800 ಮಂದಿ, US ಆರ್ಮಿಯ 10,000 ಸೈನಿಕರಿದ್ರು. ಹಾಗೆ ಪಾಕಿಸ್ತಾನ ಹಾಗೂ ಮಲೇಷ್ಯಾದ ಒಂದಷ್ಟು ಸೈನಿಕರು ಕೂಡ ಆ ತಂಡದಲ್ಲಿದ್ದರು. ಇವರೆಲ್ಲ ಸೇರಿ ಸೊಮಾಲಿಯಾದಲ್ಲಿನ ಜನಾಂಗೀಯ ಸಂಘರ್ಷವನ್ನ ಕಡಿಮೆ ಮಾಡಿ ಅವತ್ತಿನ ಅಧ್ಯಕ್ಷ ಅಲಿ ಮಹದಿ ಮೊಹಮ್ಮದ್ ಹಾಗೂ ರೆಬಲಿಯನ್ ಲೀಡರ್ ಮತ್ತು ಸೊಮಾಲಿಯಾ ನ್ಯಾಷನಲ್ ಅಲಯನ್ಸ್ನ ನಾಯಕ ಕೂಡ ಆಗಿದ್ದ, ಒಂದು ಕಾಲದಲ್ಲಿ ಸೊಮಾಲಿಯಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದ ಮೊಹಮ್ಮದ್ ಫರಾಹ್ ಆದಿದ್ದ ನಡುವೆ ರಾಜಿ ಮಾಡಿಸಿ ಸೊಮಾಲಿಯಾಗೆ ನೆಮ್ಮದಿಯನ್ನ ಕೊಡಬೇಕು ಅಂತ ಅಲ್ಲಿಗೆ ಬಂದರು. ಆದರೆ ಅಲ್ಲಿನ ಪರಿಸ್ಥಿತಿ ಇವರು ಅಂದುಕೊಂಡಷ್ಟು ಸುಲಭ ಆಗಿರಲಿಲ್ಲ. ಅಲ್ಲಿ ರಷ್ಯನ್ ಮೇಡ್ ಆಯುಧಗಳು ಜನಸಾಮಾನ್ಯರ ಕೈಯಲ್ಲೂ ಇದ್ವು. ಗನ್ ಬಳಸೋದಕ್ಕೆ ಬಾರದವರ ಸಂಖ್ಯೆಯಲ್ಲಿ ತುಂಬಾ ಕಡಿಮೆ ಇತ್ತು. ಬಡತನ, ಹಸಿವುಗಳ ಜೊತೆ ಮತೋನ್ಮಾದ ಕೂಡ ಅಲ್ಲಿನ ಜನರನ್ನ ಆಳ್ತಾ ಇತ್ತು. ಮಾದಕ ಪದಾರ್ಥಗಳಿಗೆ ಅಲ್ಲಿ ಕೊರತೆ ಇರಲಿಲ್ಲ. ಹೀಗಾಗಿ ಅಲ್ಲಿನ ಜನ ವಿಚಕ್ಷಣೆಯನ್ನ ಕಳ್ಕೊಂಡಿದ್ರು. ಅಂಥವರನ್ನ ಸುಧಾರಿಸೋದು ಹೇಗೆ?
ಅಲ್ಲಿ ಶಾಂತಿ ಪಾಲನಾ ಪಡೆಗಳು ಏನೇ ಮಾಡಿದರೂ ಪರಿಸ್ಥಿತಿ ಸುಧಾರಣೆ ಆಗಲಿಲ್ಲ. ಇಂಥ ಹೊತ್ತಲ್ಲೇ ಅಮೆರಿಕಾದ ಸೇನೆ ಅದೊಂದು ಆಪರೇಷನ್ ಅನ್ನ ಮಾಡಿಬಿಡೋ ನಿರ್ಧಾರವನ್ನು ಕೈಗೊಳ್ತು. ಗೆಳೆಯರೆ, ಕಟ್ ಆಫ್ ದ ಹೆಡ್ ಅಂಡ್ ಬಾಡಿ ವಿಲ್ ಫಾಲೋ ಅನ್ನೋ ಒಂದು ಮಾತಿದೆ. ಸಂಘರ್ಷಗಳನ್ನ ಶಮನ ಮಾಡಬೇಕು ಅಂದ್ರೆ ಅದರ ನಾಯಕನನ್ನ ಮುಗಿಸ್ಬಿಡ್ಬೇಕು, ಅಲ್ಲಿಗೆ ಅವನ ಅನುಯಾಯಿಗಳು ಶಕ್ತಿ ಕಳ್ಕೋತಾರೆ. ಸೊಮಾಲಿಯಾದಲ್ಲಿ ಸಮಸ್ಯೆಗೆ ಕಾರಣ ಆಗಿದ್ದವನು ಅಲ್ಲಿನ ಸೇನಾ ನಾಯಕ ಹಾಗೂ ಸೊಮಾಲಿ ನ್ಯಾಷನಲ್ ಅಲಯನ್ಸ್ನ ಮುಖ್ಯಸ್ಥ ಫರಾ ಐದಿದ್. ಸೊ ಅವನನ್ನು ಮಟ್ಟ ಹಾಕಿಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಅಮೆರಿಕ ಬಂತು. ಅವನಿಗಾಗಿ ಅವರು ರೆಕ್ಕಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದೊಂದು ದಿನ ಫರಾನ ಇಬ್ಬರು ಅತ್ಯಾಪ್ತರು ಹಾಗೂ SNA ಅಂದ್ರೆ ಸೊಮಾಲಿಯನ್ ನ್ಯಾಷನಲ್ ಅಲಯನ್ಸ್ನ ಒಂದಷ್ಟು ಮುಖಂಡರು ಅಲ್ಲಿನ ರಾಜಧಾನಿ ಮೊಗದೀಶು ನಗರದ ಬಕರಾ ಮಾರ್ಕೆಟ್ ಬಳಿಯ ಒಲಿಂಪಿಕ್ ಹೋಟೆಲ್ ಅಲ್ಲಿ ಸಭೆ ಸೇರ್ತಿದ್ದಾರೆ ಅನ್ನೋ ಮಾಹಿತಿ ಅಮೆರಿಕದ ಪಡೆಗಳಿಗೆ ಸಿಕ್ತು. ಅಲ್ಲಿ ಐದಿದ್ನ ಆಪ್ತರಾದ ಒಮರ್ ಸಲಾದ್ ಇಲ್ಮಿ ಮತ್ತು ಅಬಿದ್ ಹುಸೇನ್ ಅವಾಲೆ ಇಬ್ರು ಬರ್ತಾ ಇದ್ರು. ಅವರಿಬ್ಬರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ನಿರ್ಧಾರವನ್ನ ಅಮೆರಿಕದ ಪಡೆಗಳು ಮಾಡಿದ್ವು. ಅಲ್ಲೊಂದು ಪ್ಲಾನ್ ಸಿದ್ಧ ಆಯಿತು. 4 ಕಡೆಗಳಿಂದ ಆ ಹೋಟೆಲ್ ಅನ್ನ ಕವರ್ ಮಾಡಿ ಅವರಿಬ್ಬರನ್ನ ಅಲ್ಲಿಂದ ಎತ್ತಾಕೊಂಡು ಬರುವುದಕ್ಕೆ ನಿರ್ಧಾರ ಮಾಡಲಾಯಿತು. ಹೀಗಾಗಿ ಅಲ್ಲಿ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳ ಜೊತೆಗೆ ಲಿಟಲ್ ಬರ್ಡ್ ಹೆಲಿಕಾಪ್ಟರ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಯಿತು. ಕ್ಯಾಪ್ಟನ್ ಮೈಕೆಲ್ ಡಿ ಸ್ಟೀಲ್ ನೇತೃತ್ವದಲ್ಲಿ ಡೆಲ್ಟಾ ಪಡೆಯನ್ನ ನಿಗದಿತ ಕಟ್ಟಡದ ಮೇಲೆ ಇಳಿಸಿ ಅಲ್ಲಿಂದ ಹೋಟೆಲ್ ಒಳಗೆ ನುಗ್ಗಿಸಿ ಅವರಿಬ್ಬರನ್ನ ಹಿಡಿದು ತರಬೇಕು ಅನ್ನೋದು ಅಲ್ಲಿ ಸಿದ್ಧವಾಗಿದ್ದ ಪ್ಲಾನ್. ಅವತ್ತು 1993 ಅಕ್ಟೋಬರ್ 3 ಸಮಯ ಮಧ್ಯಾಹ್ನ 3:38 ಆಗಿತ್ತು. 75ನೇ ರೇಂಜರ್ ರೆಜಿಮೆಂಟ್, ಡೆಲ್ಟಾ ಹಾಗೂ 160 ಏವಿಯೇಷನ್ ಬೆಟಾಲಿಯನ್ಗಳನ್ನು ಒಳಗೊಂಡ ತಂಡ ಅಲ್ಲಿ ಕಾರ್ಯಾಚರಣೆಗೆ ಇಳಿತು. ಅಲ್ಲಿ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಅದು ಬರೀ 1 ಗಂಟೆಯ ಕೆಲಸ ಅಷ್ಟೇ. ಜಸ್ಟ್ ಹೋಗೋದು, ಹೋಟೆಲ್ ಮೇಲೆ ಇಳಿಯೋದು, ಒಳಗೆ ನುಗ್ಗೋದು, ಅಲ್ಲಿದ್ದವರನ್ನ ಅರೆಸ್ಟ್ ಮಾಡ್ಕೊಳ್ಳೋದು, ಅಲ್ಲಿಂದ ಬಂದು ಬಿಡೋದು ಅಷ್ಟೇ. ಹಾಗಂತ ಅಮೆರಿಕದ ಪಡೆಗಳು ಅಂದುಕೊಂಡಿದ್ವು. 3:41 ಹೊತ್ತಿಗೆ ಆ ಟೀಮ್ ಬಕ್ರಾ ಮಾರ್ಕೆಟ್ ಬಳಿಗೆ ಬಂತು. 3:43ಕ್ಕೆ ಡೆಲ್ಟಾ ಟೀಮ್ ಆ ಹೋಟೆಲ್ನ ಒಳಗೆ ನುಗ್ಗಿತು. ಅದಾದ ಕೆಲವೇ ನಿಮಿಷಗಳಲ್ಲಿ ಅಂದರೆ ಸುಮಾರು 15 ನಿಮಿಷಗಳ ಒಳಗಾಗಿ ಅಲ್ಲಿ ತಮಗೆ ಬೇಕಾದವರನ್ನೆಲ್ಲ ವಶಕ್ಕೆ ತಗೊಳ್ಳೋ ಕೆಲಸ ಕೂಡ ಆಗೋಯ್ತು. ಅವರನ್ನ ಅಲ್ಲಿಂದ UN ಬೇಸ್ಗೆ ಕರ್ಕೊಂಡು ಹೋಗಬೇಕಿತ್ತು. ಅದಕ್ಕಾಗಿ ಅಲ್ಲಿಗೆ ಸೇನೆಯ ಹಮ್ವಿಗಳು ಬರಬೇಕಿತ್ತು. ಆದರೆ ಅವು ಸಮಯಕ್ಕೆ ಸರಿಯಾಗಿ ಬರಲೇ ಇಲ್ಲ. ಆ ವಾಹನಗಳು ಬಾರದಂತೆ ಅಲ್ಲಿನ ಎಲ್ಲ ರಸ್ತೆಗಳನ್ನು ಬ್ಲಾಕ್ ಮಾಡಿದ್ರು. ಅಷ್ಟೇ ಅಲ್ಲ, ಯಾವಾಗ ಬಕಾರಾ ಮಾರ್ಕೆಟ್ ಮೇಲೆ ಹೆಲಿಕಾಪ್ಟರ್ಗಳು ಹಾರಾಡೋದಕ್ಕೆ ಶುರು ಮಾಡಿದ್ವು ಅಲ್ಲಿಗೆ ಐದಿದ್ನ ಬೆಂಬಲಿಗರು ಕೂಡ ಅಲರ್ಟ್ ಆಗಿದ್ರು. ಅವರು ಬಂದೂಕು, ರಾಕೆಟ್ ಲಾಂಚರ್ಗಳನ್ನು ಹಿಡಿದು ಬೀದಿಗೆ ಬಂದರು. ಇದನ್ನು ಅಮೆರಿಕದ ಪಡೆಗಳು ಊಹೆ ಕೂಡ ಮಾಡಿರಲಿಲ್ಲ. ಹಮ್ವಿಗಳಲ್ಲಿಗೆ ಬರಲಿಲ್ಲ. ಅಷ್ಟೊತ್ತಿಗೆ ಯಾವುದೋ ಒಂದು ದೊಡ್ಡ ಸ್ಫೋಟದ ಸದ್ದು ಕೇಳಿ ಬಂತು. ಅಷ್ಟೇ, ಅಮೆರಿಕನ್ ಪಡೆಗಳ ಆತ್ಮವಿಶ್ವಾಸಕ್ಕೆ ಅಲ್ಲಿ ಮೊದಲ ಪೆಟ್ಟು ಬಿದ್ದಿತ್ತು. ಯಾಕೆಂದರೆ ಅಲವತ್ತು ಸೊಮಾಲಿಯಾದ ಪಡೆಗಳು ಸೋವಿಯತ್ ನಿರ್ಮಿತ ರಾಕೆಟ್ ಲಾಂಚರ್ಗಳನ್ನು ಬಳಸಿ ಅಮೆರಿಕಾದ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ನ ಹೊಡೆದು ಕೆಡವಿದ್ವು. ಅಲ್ಲಿ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾದ ಕೂಡಲೇ ಬ್ಯಾಕಪ್ ಫೋರ್ಸ್ ಅಲ್ಲಿಗೆ ಬರಬೇಕಿತ್ತು. ಆದರೆ ಅಷ್ಟೊತ್ತಿಗೆ ಬಕಾರಾ ಮಾರ್ಕೆಟ್ನ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಅಮೆರಿಕಾದ ಪಡೆಗಳೇ ಅಲ್ಲಿ ಬಕರಾಗಳಾಗಿದ್ವು. ಅಲ್ಲಿ ಸೇರಿದ ಸೊಮಾಲಿಯನ್ನರ ಕೈಯಲ್ಲಿ ನಾನಾ ಥರದ ಆಯುಧಗಳಿದ್ವು, ರಾಕೆಟ್ ಲಾಂಚರ್ಗಳಿದ್ವು. ಅಷ್ಟರಲ್ಲಿ ಮತ್ತೊಂದು ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಅಲ್ಲಿ ರಕ್ಷಣೆಗೆ ಅಂತ ಧಾವಿಸಿ ಬಂತು. 4:35 ಹೊತ್ತಿಗೆ ಆ ಹೆಲಿಕಾಪ್ಟರನ್ನು ಕೂಡ ಸೊಮಾಲಿಯಾದ ಬಂಡುಕೋರರು ಹೊಡೆದು ಕೆಡವಿದ್ರು. ಅಲ್ಲಿಗೆ ಅಮೆರಿಕಾದ ಪಡೆಗಳಿಗೆ ಇದು 1 ಗಂಟೆಯಲ್ಲಿ ಮುಗಿಯುವ ಆಪರೇಷನ್ ಅಲ್ಲ ಅನ್ನೋದು ಖಚಿತವಾಗಿ ಹೋಯಿತು. ಗೆಳೆಯರೆ, ಅವತ್ತು ಬಕಾರಾ ಮಾರ್ಕೆಟ್ ಪ್ರದೇಶದ ಪರಿಸ್ಥಿತಿ ಹೇಗಿತ್ತು ಅಂದರೆ ಅಲ್ಲಿನ ಯಾವ ಮನೆಯ ಮೇಲೆ ನೋಡಿದ್ರು, ಯಾವ ಕಿಟಕಿಯ ಕಡೆ ನೋಡಿದ್ರು ಏಕೆ ಬಂದೂಕಿನ ನಳಿಕೆಗಳನ್ನು ಹೊರಗಿಟ್ಟುಕೊಂಡ ಜನ ಕಾಯ್ತಾ ಇದ್ರು. ಅಮೆರಿಕಾದ ಪಡೆಗಳಾಗಲಿ ಅಥವಾ ಇನ್ಯಾವುದೇ ಶಾಂತಿ ಪಾಲನಾ ಪಡೆಗಳಾಗಲಿ ಅಲ್ಲಿಗೆ ಬಂದರೆ ಅವರ ಮೇಲೆ ನಿರಂತರವಾಗಿ ಗುಂಡಿನ ಮಳೆ ಸುರಿತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಅಮೆರಿಕ ಸೈನಿಕರು ತಲೆ ಎತ್ತಿ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗದಂತೆ ಅಲ್ಲಿ ದಾಳಿಗಳು ನಡೀತಾ ಇದ್ವು. ರೆಸ್ಕ್ಯೂ ಟೀಮ್ ಬರೋದಕ್ಕೆ ಅವರು ಅವಕಾಶವನ್ನೇ ಕೊಡಲಿಲ್ಲ. ಮೊದಲ ಹಂತದಲ್ಲಿ ಬಂದ ಹಮ್ವಿಗಳನ್ನು ರಾಕೆಟ್ ಲಾಂಚರ್ಗಳ ಮೂಲಕ ಹೊಡೆದುರುಳಿಸೋದಕ್ಕೆ ಶುರು ಮಾಡಿದರು. ಈಗ ಮಾರ್ಕೆಟಲ್ಲಿದ್ದ ಅಮೆರಿಕನ್ ಯೋಧರು ಕೌಂಟರ್ ಅಟ್ಯಾಕ್ಗೆ ತಾವೇ ನಿಂತ್ಕೋಬೇಕಾಗಿ ಬಂತು. ಅದು ಕೂಡ ಅಲ್ಲಿ ಶುರುವಾಯಿತು. ಸಮಯ 7 ಆಯಿತು, 8 ಆಯಿತು, 9 ಆಯಿತು, 10 ಆಯಿತು. ಅಲ್ಲಿ ಗುಂಡುಗಳು ಹಾರ್ತಲೇ ಇದ್ವು. ಒಳಗಿದ್ದ ಒಂದಷ್ಟು ಸೈನಿಕರು ಗಾಯಗೊಂಡಿದ್ರು. ಅವರ ಬಳಿ ಇದ್ದ ಮದ್ದು ಗುಂಡುಗಳು ಮುಗಿತಾ ಬಂದವು. ಸೊ ಅಮೆರಿಕ ಮತ್ತೆ ಹೆಲಿಕಾಪ್ಟರ್ಗಳನ್ನು ಕಣಕ್ಕಿಳಿಸೋ ನಿರ್ಧಾರವನ್ನು ಮಾಡಿತು. ಅಲ್ಲಿಗೆ ಇನ್ನೂ ಒಂದು ಬ್ಲ್ಯಾಕ್ ಹಾಕ್ ಕತ್ತಲಲ್ಲೇ ಬಂತು. ಬಕಾರಾ ಮಾರ್ಕೆಟ್ನಲ್ಲಿದ್ದ ಅಮೆರಿಕನ್ ಸೈನಿಕರಿಗೆ ಒಂದಷ್ಟು ಆಯುಧಗಳು ಹಾಗೂ ಗಾಯಗೊಂಡವರ ಪ್ರಥಮ ಚಿಕಿತ್ಸೆಗಾಗಿ ಮೆಡಿಕಲ್ ಕಿಟ್ಗಳನ್ನು ಡಂಪ್ ಮಾಡ್ತು. ಆ ಸಂದರ್ಭದಲ್ಲೂ
ಬ್ಲ್ಯಾಕ್ ಹಾಕ್ ಮೇಲೆ ಎಲ್ಲ ಕಡೆಗಳಿಂದ ಗುಂಡಿನ ದಾಳಿ ನಡೀತಲೇ ಇತ್ತು. ಹೆಲಿಕಾಪ್ಟರ್ಗೂ ಸಾಕಷ್ಟು ಹಾನಿ ಆಯ್ತಾದರೂ ಅದು ಅಲ್ಲಿಂದ ವಾಪಸ್ಸು ಹೋಗೋದ್ರಲ್ಲಿ ಯಶಸ್ವಿಯಾಯಿತು. ಅಲ್ಲಿಗೆ ಅಮೆರಿಕ ಸೈನಿಕರು ಇನ್ನಷ್ಟು ಹೊತ್ತು ಹೋರಾಡೋದಕ್ಕೆ, ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಒಂದು ಅವಕಾಶ ಸಿಕ್ಕಂತಾಯಿತು. ಹಾಗಂತ ಅವರನ್ನು ಅಲ್ಲೇ ಎಷ್ಟು ಹೊತ್ತು ಬಿಡೋದಕ್ಕಾಗತ್ತೆ? ಸೊ ಅಲ್ಲಿ ಮತ್ತೊಂದು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳಾದವು. ರಾತ್ರಿ 11:55 ಸುಮಾರಿಗೆ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ ಹಾಗೂ ಅಮೆರಿಕಾದ ಪಡೆಗಳು ಬಕಾರಾ ಮಾರ್ಕೆಟ್ ಕಡೆಗೆ ನುಗ್ಗೋದಕ್ಕೆ ಸಿದ್ಧ ಆದವು. ಅಲ್ಲಿ ಹಮ್ವಿಗಳ ಜೊತೆ ಮಲೇಷಿಯನ್ ಕಾಂಡೋರುಗಳನ್ನು ಕೂಡ ಬಳಸಿಕೊಳ್ಳಾಯಿತು. ಗ್ರೆನೇಡ್ಗಳನ್ನು ಅತಿ ಹೆಚ್ಚಾಗಿ ಬಳಸುವ ನಿರ್ಧಾರಕ್ಕೆ ಅಮೆರಿಕನ್ ಸೇನೆ ಬಂತು. ಇನ್ನು ಪಾಕ್ ಪಡೆಗಳು ಕೂಡ ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾದವು. ಮಧ್ಯರಾತ್ರಿಯ ಹೊತ್ತಿಗೆ ಆಪರೇಷನ್ ಶುರು ಆಯಿತು. ಗೆಳೆಯರೆ, ಅದು ನಿಜಕ್ಕೂ ಒಂದು ರೋಚಕ ಕಾರ್ಯಾಚರಣೆ. ಗುಂಡುಗಳು ನುಗ್ಗಿ ಬರ್ತಲೇ ಇದ್ವು, ಆದರೆ ಆ ವಾಹನಗಳು ಬುಲೆಟ್ ಪ್ರೂಫ್ ಆಗಿದ್ವು. ಇನ್ನು ಬ್ಯಾರಿಕೇಡ್ಗಳನ್ನು ವಾಹನಗಳಿಂದಲೇ ಗುದ್ದಿ ತೆರವುಗೊಳಿಸ್ತಾ ಅವರು ಮುಂದಕ್ಕೆ ನುಗ್ಗಿದ್ರು. ಇಷ್ಟಾದರೂ ಅಲ್ಲಿ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಬಿದ್ದಿದ್ದ ಜಾಗವನ್ನು ತಲುಪೋದಕ್ಕೆ ಆ ಪಡೆಗಳಿಗೆ ಬರೋಬ್ಬರಿ 2 ಗಂಟೆಗಳ ಕಾಲ ಬೇಕಾಯಿತು. ಅಲ್ಲಿ ಕೂಡ ಫೈರಿಂಗ್ ಏನು ನಿಂತಿರಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಯುದ್ಧ ಟ್ಯಾಂಕುಗಳು ಬಂದವು. ಅಮೆರಿಕಾದ ಪಡೆಗಳು ಅಲ್ಲಿನ ಮನೆಗಳ ಮೇಲೆ ಗ್ರೆನೇಡ್ ಹಾಗೂ ಟ್ಯಾಂಕ್ಗಳ ಮೂಲಕ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು. ಹೀಗೆ ಕವರ್ ಫೈರ್ ಕೊಡ್ತಾ ಬೆಳಗಿನ ಜಾವ 5 ಹೊತ್ತಿಗೆ ಅಲ್ಲಿ ಸಿಕ್ಕಿ ಬಿದ್ದಿದ್ದ ಎಲ್ಲ ಸೈನಿಕರನ್ನ ರೆಸ್ಕ್ಯೂ ಮಾಡಿಕೊಂಡು ಆ ವಾಹನಗಳು ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ನ ಬೇಸನ್ನು ತಲುಪೋ ಹೊತ್ತಿಗೆ ಬೆಳಗ್ಗೆ 6 ಗಂಟೆ ಆಗಿತ್ತು. ಆದರೆ ಅಲ್ಲಿ ಕೂಡ ಎಲ್ಲರನ್ನ ಕಾಪಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಕೆಲ ಸೈನಿಕರಲ್ಲಿ ಸಾವಿಗೀಡಾಗಿದ್ರು. ಅವರ ದೇಹಗಳನ್ನು ತರೋದಕ್ಕೆ ಈ ಪಡೆಗಳಿಗೆ ಸಾಧ್ಯ ಆಗಲೇ ಇಲ್ಲ. ಇನ್ನು ಬೆಳಗ್ಗೆ ಆ ದೇಹಗಳನ್ನು ಸೊಮಾಲಿಯಾ ಬಂಡುಕೋರರು ರಸ್ತೆಯುದ್ದಕ್ಕೂ ಎಳೆದಾಡ್ತಾ ಇದ್ದ ಭೀಕರ ದೃಶ್ಯಗಳು ಟಿವಿಗಳಲ್ಲಿ ಪ್ರಸಾರ ಆದವು. ಅಮೆರಿಕ ಜನ ಕೂಡ ಅದನ್ನು ನೋಡಿ ಕಣ್ಣು ತುಂಬಿಕೊಂಡ್ರು. ಅಲ್ಲಿ ಆಕ್ರೋಶ ಭುಗಿಲೆದ್ದು ಬಿಡ್ತು. ನಮ್ಮ ಯೋಧರನ್ನ, ನಮ್ಮ ಟ್ಯಾಕ್ಸ್ ಹಣವನ್ನ ವಿನಾಕಾರಣ ವ್ಯರ್ಥ ಮಾಡ್ತಾ ಇದ್ದೀರಿ ಅಂತ ಅಮೆರಿಕ ಆಡಳಿತದ ವಿರುದ್ಧ ಅಲ್ಲಿನ ಜನ ಪ್ರತಿಭಟನೆಗಳಿಗಿಳಿದ್ರು. ಇದು ಅಮೆರಿಕ ಸರ್ಕಾರದ ಮೇಲೆ ತೀವ್ರ ಒತ್ತಡ ಬೀಳೋದಕ್ಕೆ ಕಾರಣ ಆಯಿತು. ಗೆಳೆಯರೆ, ಜಾರ್ಜ್ ಬುಷ್ ಸೀನಿಯರ್ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಅಮೆರಿಕನ್ ಪಡೆಗಳು ಸೋಮಾಲಿಯಾಗೆ ಬಂದಿದ್ವು. ಬಿಲ್ ಕ್ಲಿಂಟನ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅಲ್ಲಿ ಇಂಥದ್ದೊಂದು ಭೀಕರ ಘಟನೆ ನಡೆದು ಹೋಯಿತು. ಆ ದಾಳಿಯಲ್ಲಿ ಅಮೆರಿಕಾದ 80ಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡಿದ್ರು. 18ಕ್ಕೂ ಹೆಚ್ಚು ಸೈನಿಕರು ಸಾವನ್ನಪ್ಪಿದ್ರು. 3 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳು ನಾಶ ಆಗಿದ್ವು. ಹಾಗೇನೆ ಸುಮಾರು 200ಕ್ಕೂ ಹೆಚ್ಚು ಸೋಮಾಲಿಯಾ ನಾಗರಿಕರು ಸಾವನ್ನಪ್ಪಿದ್ರೆ 700ಕ್ಕೂ ಹೆಚ್ಚು ಮಂದಿಯಲ್ಲಿ ಗಾಯಗೊಂಡ್ರು. ಇದೊಂದು ಆಪರೇಷನ್ ವಿಯೆಟ್ನಾಂ ಯುದ್ಧದ ನಂತರ ಅಮೆರಿಕಾಗೆ ಬಹುದೊಡ್ಡ ಹಿನ್ನಡೆ ಅಂತ ಅನ್ನಿಸ್ಕೊಳ್ತು. ಹೀಗಾಗಿ ಅಮೆರಿಕಾದಲ್ಲಿ ಉಂಟಾದ ಪ್ರತಿರೋಧ, ಸೊಮಾಲಿಯಾದ ಜನರ ಆಕ್ರೋಶ ಇದೆಲ್ಲವನ್ನ ಕಂಡ ಬಿಲ್ ಕ್ಲಿಂಟನ್ 1994 ಮಾರ್ಚಲ್ಲಿ ತಮ್ಮ ಸೇನಾ ಪಡೆಗಳನ್ನು ಅಲ್ಲಿಂದ ಹಿಂದಕ್ಕೆ ಕರೆಸ್ಕೊಂಡ್ರು. ಅಲ್ಲಿಗೆ ಅಮೆರಿಕಾದ ಸೋಮಾಲಿಯಾ ಯಾತ್ರೆ ಕೇವಲ 15 ತಿಂಗಳುಗಳಲ್ಲಿ ಕೊನೆಯಾಯಿತು. ಅಷ್ಟೇ ಅಲ್ಲ, ಅಮೆರಿಕಾಗೆ ಸಾಕಷ್ಟು ವರ್ಷಗಳ ಕಾಲ ಈ ಸೋಮಾಲಿಯಾ ಸಿಂಡ್ರೋಮ್ ಕಾಡ್ತಲೇ ಇತ್ತು. ಇದಾದ ನಂತರ ಅವರು ಬಹಳಷ್ಟು ವರ್ಷ ಇಂಥ ಕಾರ್ಯಾಚರಣೆಗಳನ್ನು ಮಾಡೋ ಧೈರ್ಯವನ್ನೇ ಮಾಡಲಿಲ್ಲ. ತಮ್ಮ ಶತ್ರುಗಳ ವಿರುದ್ಧ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಬಳಸ್ತಾ ಹೋದರೆ ಹೊರತು ಈ ರೀತಿಯ ಚಕ್ರವ್ಯೂಹಗಳಿಗೆ ಸಿಲುಕಿಕೊಳ್ಳುವ ಸಾಹಸಕ್ಕೆ ಅವರು ಮತ್ಯಾವತ್ತೂ ಕೈ ಹಾಕಲಿಲ್ಲ. ಅಷ್ಟೇ ಅಲ್ಲ, ಬೇರೆ ದೇಶಗಳಿಗೆ ನುಗ್ಗಿ ಅಲ್ಲಿನ ಅಧ್ಯಕ್ಷರನ್ನ ಹೊತ್ತು ತರೋ ಕೆಲಸವನ್ನು ಕೂಡ ಅವರು ಮುಂದ್ಯಾವತ್ತೂ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಈಗ 30 ವರ್ಷಗಳ ನಂತರ ಅಮೆರಿಕಾದ ಪಡೆಗಳು ವೆನೆಜುವೆಲಾದಲ್ಲಿ ಇಳಿದು ಅಲ್ಲಿನ ಅಧ್ಯಕ್ಷರನ್ನ ಹೊತ್ತು ತಂದಿವೆ. ಇದರ ಹಿಂದೆ ಕೂಡ CIA ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ವೆನೆಜುವೆಲಾದ ಸೈನ್ಯಕ್ಕೆ ಮತ್ತು ಮಡುರೋ ಆಡಳಿತದ ಕೆಲವರಿಗೆ ಅಲ್ಲಿ ಬ್ರೈಬ್ ಮಾಡಿರೋ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವೆನೆಜುವೆಲಾ ಬಳಸ್ತಾ ಇದ್ದ ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅಲ್ಲಿ ಕೆಲಸ ಮಾಡಲಿಲ್ಲ. ಅವುಗಳನ್ನು ತುಂಬಾ ಸುಲಭವಾಗಿ ಅಮೆರಿಕ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗಲ್ಲದೆ ಇದ್ದಿದ್ರೆ ಇಷ್ಟು ಸುಲಭವಾಗಿ ಆ ಕಾರ್ಯಾಚರಣೆ ಖಂಡಿತ ಆಗ್ತಾ ಇರಲಿಲ್ಲ. ಇದು ಗೆಳೆಯರೆ 3 ದಶಕಗಳ ಹಿಂದೆ ಸೊಮಾಲಿಯಾ ಬಂಡುಕೋರರ ವಿಷಯದಲ್ಲಿ ಅಮೆರಿಕ ಅನುಭವಿಸಿದ ಅವಮಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.